ಮೈಸೂರಿಂದ ಪಾಕಿಸ್ತಾನಕ್ಕೆ ಟ್ರೈನ್ ಏನಾದರೂ ಬಂದರೆ ಅದಕ್ಕೆ ಏನಂತ ಹೆಸರಿಡ್ಬೋದು? ಹೇಳಿ, ಜೋರಾಗಿ ಹೇಳಿ. ಎಷ್ಟು ಜನ ಮೈಸೂರು ಅವ್ರು ಬಂದಿದ್ದೀರಾ ಇಲ್ಲಿ? ಹಾಗಿದ್ರೆ ಇವಾಗ ಮೈಸೂರು ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ. ಎಷ್ಟು ಜನ ಇಲ್ಲಿ ಮೈಸೂರಿಂದ ಇದ್ದೀರಾ? ನಮ್ಮ ಮೈಸೂರು ಆಸಮ್. ಮೈಸೂರು ಪ್ಯಾಲೇಸ್ಗೆ ಎಷ್ಟು ಜನ ಹೋಗಿದ್ದೀರಾ? ಪ್ಯಾಲೇಸ್ ಅಲ್ಲಿ ನೆಕ್ಸ್ಟ್ ಪೇಂಟಿಂಗ್ಸ್ ಎಷ್ಟು ಜನ ನೋಡಿದ್ದೀರಾ? ಮೈಸೂರು ಪ್ಯಾಲೇಸ್ ಅಲ್ಲಿ ಒಳಗಡೆ ಈ ಪೇಂಟಿಂಗ್ ಇದ್ರ ವಿಶೇಷತೆ ಏನ್ ಗೊತ್ತಾ? ಅದು ಪೂರ್ತಿ ನೀವು ಗೋಲ್ಡನ್ ಇದರಲ್ಲಿ ನೋಡ್ತಾ ಇರೋದೆಲ್ಲಾನು ಇಟ್ಸ್ ಪ್ಯೂರ್ ಗೋಲ್ಡ್, ಆಕ್ಚುಯಲ್ ಗೋಲ್ಡ್. ಆ ಗೋಲ್ಡ್ ಲೀಫ್ ಅಲ್ಲಿ ಅದನ್ನ ಎಂಬೋಸ್ ಮಾಡ್ತಾರೆ. ಅಂಡ್ ಇವಾಗ ಅದು ಈ ಅರುಣ್ ಜೋಗಿರಾಜ್ ಇವಾಗ ನಮಗೆ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದಾರೆ ಕೆತ್ತನೆ ಮಾಡಿ. ದಟ್ ಈಸ್ ಆಲ್ಸೋ ಅ ಸ್ಕಲ್ಪ್ಚರ್. ಇದು ಇನ್ನೊಂದು ರೀತಿಯ ಆರ್ಟ್. ಈ ಆರ್ಟು ಮೈಸೂರಲ್ಲಿ ಮಹಾರಾಜರು ಇದನ್ನ ಪೋಷಿಸ್ತಾ ಇದ್ರು. ಅದಕ್ಕೋಸ್ಕರ ಈ ಆರ್ಟ್ ಬಿಟ್ರೆ ತಂಜಾವೂರು ಆರ್ಟ್ ಮತ್ತೆ ಇನ್ನೊಂದಿದೆ. ತಂಜಾವೂರು ಆರ್ಟ್ ಅಲ್ಲಿ ಗೋಲ್ಡ್ ಯೂಸ್ ಮಾಡಲ್ಲ, ಬರೀ ಅದು ನಾರ್ಮಲ್ ಪೇಂಟಿಂಗ್ ಇರುತ್ತೆ. ದಿಸ್ ಇಸ್ ಆಲ್. ನೀವು ಆ ಕಿರೀಟ ನೋಡ್ತಿರಲ್ಲ, ಕೃಷ್ಣಂದು ಕಿರೀಟ, ಈ ರಥ ಎಲ್ಲ ಪೂರ್ತಿ ಗೋಲ್ಡ್, ಆಕ್ಚುಯಲ್ ಗೋಲ್ಡ್ ಲೀಫ್ ಅಲ್ಲಿ ಎಂಬೋಸ್ ಮಾಡೋದಿದೆ. ಓಕೆ, ಇದಕ್ಕೆ ಅಟ್ ಲೀಸ್ಟ್ 3 to 4 months ಬೇಕಾಗತ್ತೆ. ನೆಕ್ಸ್ಟ್ ಇದು ಅಷ್ಟೇ. ಯು ಸಿ ದ ಡಿಫರೆನ್ಸ್? ಯು ಸಿ ದಟ್ ಆ ಕಿರೀಟ ನೋಡ್ತಿರಲ್ಲ, ಆ ಕಿರೀಟದ ಎಂಬೋಸಿಂಗ್ ನೋಡಿ. ಇಟ್ಸ್ ಆಲ್ ಮೇಡ್ ಆಫ್ ಗೋಲ್ಡ್, ಆಕ್ಚುಯಲ್ ಗೋಲ್ಡ್ ಲೀಫ್. ಇದು ಈಗ ನಾನು ಒಂದು ಚಿಕ್ಕ ತುಂಡು ಕೊಡ್ತೀನಿ. ಈ ಆರ್ಟಿಸ್ಟ್ ಮೈಸೂರಲ್ಲಿದ್ದಾರೆ. ಮೈಸೂರು ಬಿಟ್ಟು ಬೇರೆ ಎಲ್ಲೂ ಅವರು ಅಂದರೆ ನಿಮಗೆ ಈ ಥರ ಆರ್ಟಿಸ್ಟ್ಗಳು ಸಿಗೋದಿಲ್ಲ. ಇರೋದು ಒಂದೇ ಫ್ಯಾಮಿಲಿಯವರು, ಅವರು ಆ್ಯನ್ಸಿಸ್ಟ್ರಲ್ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಫ್ಯಾಮಿಲಿಯವರು ತುಂಬ ಪರಿಚಯ ಇದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸೋದಕ್ಕೆ ಅವ್ರ ಪರ್ಮಿಷನ್ ತೊಗೊಂಡು ಐ ಆಮ್ ಜಸ್ಟ್ ಡಿಸ್ಪ್ಲೇಯಿಂಗ್ ಇಟ್ ಹಿಯರ್. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಇಫ್ ಯು ವಾಂಟ್ ಟು ಹ್ಯಾವ್ ದೀಸ್ ಕೈಂಡ್ ಆಫ್ ಆರ್ಟ್, ಇದನ್ನು ನಾವು ಪೋಷಿಸೋದಕ್ಕೆ ನಿಮಗೆ ಇಫ್ ಯು ವಾಂಟ್ ಟು ಹ್ಯಾವ್ ಇಟ್ at your home to say that this is antique Mysore, ನಮ್ಮ ಮೈಸೂರು ಪೇಂಟಿಂಗ್ ಇದು ಅಂತ ಹೇಳೋದಕ್ಕೆ ನಮಗೆ ಎಷ್ಟು ಹೆಮ್ಮೆ ಆಗಬೇಕು. ಅದನ್ನು ನಾವು ಮನೆಯಲ್ಲಿ ಇಟ್ಟು ಪ್ರದರ್ಶಿಸಬೇಕಂದ್ರೆ ಆಲ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಅದು ಅಪ್ಪ ಮಾಡಿರೋದು, ಸುಮಾರು ವರ್ಷಗಳ ಹಿಂದೆ ಅದನ್ನು ಅಪ್ಪ ಮಾಡಿರೋದು. ಇಂಪ್ರೂವೈಸ್ಡ್ ವರ್ಷನ್ ಮಗ ಮಾಡಿರೋದು. ಸೊ ಇದು ತಲೆತಲಾಂತರದಿಂದ ಬರ್ತಾ ಇದೆ. ಮತ್ತೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಆರ್ಟ್. ಲೆಟ್ ಮಿ ಶೋ ಯು ಸಮ್ ಮೋರ್ ಥಿಂಗ್ಸ್ ಅಬೌಟ್ the jewelry. These are the jewelries. ಇದು ಆಂಟಿಕ್ ಜ್ಯುವೆಲ್ರಿ. ನಾನು ಇನ್ನೂ 1-2-3 ಜ್ಯುವೆಲ್ರಿ ತೋರಿಸ್ತೀನಿ. ಅದು ಮಹಾರಾಣಿಯವರಿಗೆ ಮತ್ತು ಅವ್ರ ವಂಶಸ್ಥರಿಗೆ ಇವರು ಮಾಡಿಕೊಡ್ತಾ ಇದ್ದಂಥ ಇದು. ಆ ಡಿಸೈನ್ನ ಬೇರೆ ಯಾರು ಮಾಡ್ತಾ ಇರಲಿಲ್ಲ. ಬೇರೆ ಯಾರಿಗೂ ಮಾಡೋದಕ್ಕೆ ಅವ್ರ ಮಹಾರಾಜ ವಂಶಸ್ಥರು ಯಾರು ಮಾಡಿಸ್ಕೊಳ್ತಾ ಇರಲಿಲ್ಲ. ಬರೀ ಇವ್ರು ಮಾತ್ರ ಮಾಡ್ತಾ ಇದ್ದಿದ್ದು, ಈ ಫ್ಯಾಮಿಲಿಯವ್ರು ಮಾತ್ರ. ನೆಕ್ಸ್ಟ್ ಇದು ನೋಡ್ತೀರಲ್ಲ, ಈ ರೈಟ್ ಸೈಡ್ ಇರೋದು ಮಹಾರಾಜರು ಖಡ್ಗ ಹಾಕೊಳ್ತಾ ಇದ್ರಲ್ಲ, ಆ ಥರದ್ದು ಕೈಗೆ ಹಾಕೊಳ್ತಾ ಇದ್ದಿದ್ದು ಬಳೆ ಥರದ್ದು. ಆ್ಯಂಡ್ ದೆನ್ ಓಡಿಕತ್ತಿ, ಆಮೇಲೆ ಇದೆಲ್ಲ. ಸೊ ದೀಸ್ ಆರ್ ಆಲ್ ಡನ್ ಬೈ ದ ಆ್ಯಂಟಿಕ್ ಜುವೆಲ್ಲರ್ಸ್. ನಿಮಗೆ ಇದ್ರ ಮೇಲೆ ಏನಾದರೂ ಇಂಟ್ರೆಸ್ಟ್ ಇದ್ದು, ಇಫ್ ಯು ವಾಂಟ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಆ್ಯಂಟಿಕ್ ಜುವೆಲ್ಲರ್ಸ್ ಇನ್ ಪೇಂಟಿಂಗ್ಸ್ ವಿತ್ ಯು, ಪ್ಲೀಸ್ ಕಾಂಟ್ಯಾಕ್ಟ್. ಆ್ಯಂಡ್ ಥ್ಯಾಂಕ್ ಯು ಸಿಯಾಟಲ್ ಕನ್ನಡ ಸಂಘ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನೆಕ್ಸ್ಟ್ ಇದು ಮೊಗ್ಗಿನ ಜಡೆ ಹಾಕೊಳ್ತಾ ಇದ್ದಕ್ಕೆ, ಮಹಾರಾಣಿಯವರು ಮೊಗ್ಗಿನ ಜಡೆ ಹಾಕಿದ್ದಕ್ಕೆ ಇದನ್ನು ಮಾಡ್ತಾ ಇದ್ರಲ್ಲ. ಸೊ ಆಲ್ ದೀಸ್ ಆರ್ ಲೈಕ್ ಆಂಟಿಕ್ ಅಂಡ್ ದ ಬೆಸ್ಟ್ ಡಿಸೈನ್ಸ್ ದಟ್ ಯು ಕ್ಯಾನ್ ಸಿ. ಓಕೆ, ಇದಕ್ಕೆ ನಿಮ್ಗೇನೇ ಇನ್ಫಾರ್ಮೇಷನ್ ಬೇಕಾದ್ರೂ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಸ್ಟಾಪ್. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಸಿಯಾಟಲ್ ಕನ್ನಡ ಸಂಘ ಫಾರ್ ಗಿವಿಂಗ್ ಮೀ ದಿಸ್ 2 to 3 minutes ಟೈಮ್. ಥ್ಯಾಂಕ್ ಯು ವೆರಿ ಮಚ್.